ಇದೇ ರೀತಿಯ ಬಣ ಬಡಿದಾಟದಿಂದಲೇ ತನ್ನ ಕ್ಷೇತ್ರವನ್ನ ಕಳೆದ ಬಾರಿ ಕೋಲಾರದಲ್ಲಿ ಕಾಂಗ್ರೆಸ್ ಕಳ್ಕೊಂಡಿತ್ತು. ಮುನಿಯಪ್ಪ ಅವರೇ ಸೋತಿದ್ದು. ಆಮೇಲೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಬಂದು ಗೆದ್ದು ಈಗ ಸಚಿವರಾಗಿರೋದು. ಹಾಗಾಗಿ ಮತ್ತೆ ಬಣ ಬಡಿದಾಟ ಮುಂದುವರಿತಿದೆ. ಕಾಂಗ್ರೆಸ್ಗೆ ಒಂದು ರೀತಿ ತಲೆನೋವಾಗಿದೆ ಇದು. ಈ ಟಿಕೆಟ್ ಘೋಷಣೆ ಸಸ್ಪೆನ್ಸ್ ಈಗ ಹಾಗೆ ಮುಂದುವರಿತಾ ಇದೆ. ಕೋಲಾರ ಒಂದು ಪೆಂಡಿಂಗ್ ಉಳಿಸ್ಕೊಂಡಿದೆ ಕಾಂಗ್ರೆಸ್. ಯಾಕಂದ್ರೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದ್ಮೇಲೆ ಜೆಡಿಎಸ್ ಟಿಕೆಟ್ ಘೋಷಣೆಗೆ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಕೋಲಾರ ಜೆಡಿಎಸ್ ಪಾಲಿಗೆ ಹೋಗಿದೆ ಮೈತ್ರಿಯಲ್ಲಿ. ಬಿಟ್ಕೊಟ್ಟಿರೋ 3ರಲ್ಲಿ ಮಂಡ್ಯ ಹಾಸನ ಜೊತೆ ಕೋಲಾರ ಒಂದಲ್ವಾ. ಹಾಗಾಗಿ ಇವ್ರದೊಂದು ಫೈನಲ್ ಮಾಡ್ಲಿ, ಆಮೇಲೆ ನಾವು ಯಾರನ್ನ ಹಾಕೋಣ ನೋಡೋಣ ಅಂತ ಅವರು. ಜೆಡಿಎಸ್ ಪಕ್ಷದಿಂದ ಮಲ್ಲೇಶ್ ಬಾಬು ಅಭ್ಯರ್ಥಿ ಫೈನಲ್ ಆದ್ರೂ ಕಾಂಗ್ರೆಸ್ ಕಿತ್ತಾಟದಿಂದ ಪಾಪ ಅವ್ರನ್ನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ, ಬ್ರೇಕ್ ಹಾಕಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಭಿನ್ನಾಭಿಪ್ರಾಯ, ಗಲಾಟೆ, ಒಳಜಗಳದ ಲಾಭ ಪಡೆಯೋಕೆ ಇವರು ರಣತಂತ್ರ ರೂಪಿಸ್ದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಬಲಪಂಗಡಕ್ಕೆ ಕೊಟ್ಟರೆ ದೋಸ್ತಿಗಳಿಂದ ಎಡಪಂಗಡಕ್ಕೆ ಮಣೆ ಹಾಕೋದ್ರ ಮುಖಾಂತರ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಎಡಪಂಗಡಕ್ಕೆ ಕೊಟ್ಟರೆ ದೋಸ್ತಿಗಳಿಂದ ಬಲಪಂಗಡಕ್ಕೆ ಮಣೆ ಹಾಕಲಾಗುತ್ತೆ. ಕೋಲಾರದಲ್ಲಿ ಗೆಲ್ಲೋಕೆ ದೋಸ್ತಿಗಳಿಂದ ವೈಟ್ ಅಂಡ್ ಸಿ ಮೊರೆ ಹೋಗಿದ್ದಾರೆ, ಆ ತಂತ್ರದ ಮೊರೆ ಹೋಗಿದ್ದಾರೆ. ಓಕೆ, ಏನು ಯಾಕಿನ್ನೂ ಅನೌನ್ಸ್ ಮಾಡಿಲ್ಲ ನೋಡ್ತಾ ಹೋಗೋಣ. ಕೋಲಾರದಲ್ಲಿ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟ ಆಗ್ತಾ ಇದೆ. ಅದರ ಲಾಭ ಪಡೆದು ಅಂದರೆ ಯಾರು ಬಂಡಾಯ ಇದ್ದು ನಾವು ರಾಜೀನಾಮೆ ಕೊಟ್ಟು ಪಕ್ಷಾಂತರ ಅಂದರೆ ಬೇರೆ ಕಡೆಗೆ ಹೋಗ್ಬಿಡ್ತೀನಿ ಅಂದ್ಬಿಟ್ರೆ ಅದನ್ನ ಬಳಸ್ಕೊಳ್ಳೋಣ ಅಂತ. ಸೊ ವೇಟ್ ಅಂಡ್ ಸಿ ತಂತ್ರಕ್ಕೆ ಹೋಗ್ತಾ ಇದ್ದಾರೆ, ಕಾದು ನೋಡೋಣ ಅಂತ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ಬಂಡಾಯ ಉಂಟಾಗೋ ಸಾಧ್ಯತೆ ಇದೆ. ಅದರ ಜಸ್ಟ್ ಝಲಕ್ ನಿನ್ನೆ ನೋಡ್ಬಿಟ್ವಲ್ಲ ಆಲ್ರೆಡಿ ಏನಾಯ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ. ಬಂಡಾಯ ಒಂದು ವೇಳೆ ಉಂಟಾದ್ರೆ ಅದರ ಲಾಭದಲ್ಲಿ ಅಭ್ಯರ್ಥಿ ಘೋಷಿಸುವ ತಂತ್ರಕ್ಕೆ ಕುಮಾರಸ್ವಾಮಿ ಅಂಡ್ ಟೀಮ್ ಅಥವಾ ಜೆಡಿಎಸ್ ಮುಂದಾದಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಮಿಸ್ ಆದ್ರೆ ಅದಕ್ಕೂ ಒಂದು ರಣತಂತ್ರ ಎಳೆಯೋದು. ಟಿಕೆಟ್ ಮಿಸ್ ಆದ್ರೂ ಅದಕ್ಕೆ ಅನುಗುಣವಾಗಿ ಅಭ್ಯರ್ಥಿ ಘೋಷಿಸುವ ಪ್ಲಾನ್ ಇದೆ. ಬಲಪಂಗಡಕ್ಕೆ ಟಿಕೆಟ್ ಕೊಟ್ಟರೆ ಇವರು ಎಡಪಂಗಡಕ್ಕೆ ಅಂತ. ಸೊ ಕಾಂಗ್ರೆಸ್ ಎಡಪಂಗಡಕ್ಕೆ ಟಿಕೆಟ್ ಕೊಟ್ಟರೆ ಜೆಡಿಎಸ್ ನಿಂದ ಬಲಪಂಗಡಕ್ಕೆ ಅಂತ ಟಿಕೆಟ್ ಕೊಡುವುದನ್ನು ತೀರ್ಮಾನ ಮಾಡಿದ್ದಾರೆ. ನೋಡೋಣ ಮೊದಲು ಕಾಂಗ್ರೆಸ್ ಹೆಂಗೆ ಅದನ್ನ ಡಿಸೈಡ್ ಮಾಡ್ಕೊಳ್ಳುತ್ತೆ, ಯಾರಿಗೆ ಕೊಡುತ್ತೆ, ಬಂಡಾಯ ಹೇಳ್ತಾರಾ ಅಥವಾ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ, ಆಮೇಲೆ ಅಲ್ಲಿ ಜೆಡಿಎಸ್ನ ತಂತ್ರ ಏನು ಅಂತ. ಅಲ್ಲಿ ಒಂದು ಕಡೆ ದಲಿತ ಮತಗಳು, ಮತ್ತೊಂದು ಕಡೆ ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆಗುತ್ತೆ. ಒಕ್ಕಲಿಗ ಮತಗಳು ಆಲ್ಮೋಸ್ಟ್ ಜೆಡಿಎಸ್ ಪಾಲಿಗೆ ಅಂತ ಇವ್ರಿಗೆ ಕಾನ್ಫಿಡೆನ್ಸ್ ಇದೆ ಕುಮಾರಸ್ವಾಮಿ ಅವರಿಗೆ. ಹಾಗಾಗಿ ಹೇಗಿದ್ರು ನಾವೇ ಗೆಲ್ತೀವಿ ಅನ್ನೋ ಉತ್ಸಾಹದಲ್ಲಿರೋರು ಅವ್ರ ಮನೇಲಿ ಆಗ್ತಾ ಇರೋ ಬೆಂಕಿಯಿಂದ ನಾವು ಸ್ವಲ್ಪ ಬಿಸಿ ಕಾಯಿಸ್ಕೊಳ್ಳೋಣ ಅಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ. ಅದರಿಂದಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಮುಂದಿಟ್ಟಿರ್ತಕ್ಕಂಥದ್ದು. ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ. ಈಗಾಗಲೇ ನಮ್ಮಲ್ಲಿ 2 ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ, ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ.